ಹಾಲೆಲುಯ ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಈ ವಾಕ್ಯವನ್ನು ದೇವರ ಕೈಲಿ, ಪವಿತ್ರಾತ್ಮರ ಕೈಲಿ ಒಪ್ಪಿಸಿಕೊಡೋಣ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೇ, ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರಗಳು ಸಲ್ಲಿಸ್ತೇವೆ. ಈ ವಾಕ್ಯದೊಂದಿಗೆ ನೀವು ಮಾತನಾಡಿ ತಂದೆ, ನಾವು ಕೇಳುತ್ತೇವಪ್ಪ. ಅದೇ ಪ್ರಕಾರ ಜೀವಿಸಲಿಕ್ಕೆ ನಿಮ್ಮ ಕೃಪೆ ಸಹಾಯ ಎಲ್ಲ ಬೇಕು ತಂದೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರಪ್ಪ. ಯೇಸುಸ್ವಾಮಿ ನಾಮದಲ್ಲಿ ತಂದೆ ಆದ ದೇವರೇ, ಆಮೇಲೆ. ಒಂದು ವಾಕ್ಯ ಭಾಗವನ್ನು ನೋಡೋಣ. 1 ಯೋಹಾನ 5ನೇ ಅಧ್ಯಾಯ, ನಿನ್ನೆ ತೆಗೆದುಕೊಂಡೇ ಅಧ್ಯಾಯನೇ 5ನೇ ಅಧ್ಯಾಯ. ಇದರಲ್ಲಿ 13ನೇ ವಚನವನ್ನು ಧ್ಯಾನ ಮಾಡೋಣ. ನಂಬಿಕೆ ಇಟ್ಟಿರುವ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. ಹಾಲೆಲೂಯ. ಇಲ್ಲಿ ದೇವರು ನಮಗೆ ಏನು ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ, ದೇವರ ಮಗನ ಹೆಸರಿನಲ್ಲಿ, ಹಾಲೆಲೂಯ, ದೇವರ ಮಗನ ಹೆಸರಿನಲ್ಲಿ, ಯೇಸುಸ್ವಾಮಿ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಿಗೆ ಈ ಸಂದೇಶ ಬರೆಯಲ್ಪಟ್ಟಿದೆ. ಹಾಲೆಲೂಯ. ಇಲ್ಲಿ ಮತ್ತೊಂದ್ಸಲ ನಾವು ಧ್ಯಾನ ಮಾಡೋಣ ಹೊಸದಾಗಿ. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. ಹಾಲೆಲೂಯ. ನೋಡಿ, ಅದಕ್ಕೆ ನಾವು ಹೆಚ್ಚಾಗಿ ವಾಕ್ಯವನ್ನು ಓದಿ ಧ್ಯಾನ ಮಾಡಬೇಕು. ಇಲ್ಲಿ ದೇವರೇ ಬರೆದಿದ್ದಾರೆ. ಇಲ್ಲಿ ನಮಗೆ ಬರೆದು ಈ ಸಂದೇಶ ಮುಖಾಂತರ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಾರು ಯೇಸುಸ್ವಾಮಿ ಮೇಲೆ ನಂಬಿಕೆ ಇಡ್ತಾರೋ, ಯೇಸುಸ್ವಾಮಿ ಹೆಸರಿನಲ್ಲಿ ಯಾರು ದೀಕ್ಷೆ ಸ್ಥಾನ ಮಾಡಿಸಿಕೊಳ್ತಾರೋ, ಯಾವಾಗ ಯೇಸುಸ್ವಾಮಿನ ನಾವು ಹಿಂಬಾಲಿಸುತ್ತೇವೋ ಅಲ್ಲಿ ನಿತ್ಯ ಜೀವ ಯಾರಿಗದು? ಹಲ್ಲೆಲೂಯ. ನಮಗೆ ಎಂಥ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ ನೋಡಿ. ಈಗ ವಾಕ್ಯ ನಮಗೆ ತಿಳಿದೇ ಇಲ್ಲ ಅಂದ್ರೆ ನಾವು ದೇವ್ರ ಹತ್ರ ಪ್ರಶ್ನೆ ಮಾಡ್ಬೋದಿತ್ತು. ದೇವರೇ, ಏನಪ್ಪ, ನನಗಿದು ಗೊತ್ತಿರಲಿಲ್ಲ, ಹೇಗಪ್ಪ ನನ್ನನ್ನು ಹೆಂಗೆ, ಈಗ ನನಗೆ ವಾಕ್ಯ ಗೊತ್ತಿದ್ರೆ ನಾನು ತಿಳಿದುಕೊಂಡು ಓದಿಕೊಂಡು ಬರ್ತಿದ್ದೆ, ಅದ್ರ ಪ್ರಕಾರ ಜೀವಿಸಿಕೊಂಡು ಬರ್ತಾ ಇದ್ದೆ. ಹಾಲೆಲೂಯ. ಅದಕ್ಕೆ ಇದು ಹೆಚ್ಚು ಕಮ್ಮಿ ಈ ಬೈಬಲ್ ಬರೆದು ಮೋಶೆ ಮುಖಾಂತರನೇ ಗ್ರಂಥ ಬಂದಿರೋದು. ಹಾಲೆಲೂಯ. ಅದರಿಂದ ಹಿಂದೆ ಬೈಬಲ್ ಇರಲಿಲ್ಲ. ಅವಾಗ ಮನಸ್ಸಾಕ್ಷಿ ಇತ್ತು. ಅದ್ರ ಕಾಲದ ನಂತರನೇ ಈ ಕಡೆ ನಮಗೆಲ್ಲ ಬೈಬಲ್ ಅಂತ ಸಿಕ್ಕಿದೆ. ಇಲ್ಲದೆ ಹೋಗಿದ್ರೆ ನಾವೆಲ್ಲ ಹೇಗೆ ಪರಲೋಕ ಹೋಗಕ್ಕಾಗ್ತಿತ್ತ? ಎಂದಿಗೂ ಆಗುತ್ತಿರಲಿಲ್ಲ. ಅದಕ್ಕೆ ದೇವರು ಒಂದು ಆತ್ಮವನ್ನು ನಷ್ಟವಾಗಬಾರದು ಅಂತ ಈ ವಾಕ್ಯ ಸಂದೇಶದ ಮುಖಾಂತರ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಪ್ರಿಯನಾದ ಸಹೋದರ ಸಹೋದರಿ, ಯಾವಾಗ ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಡ್ತಾರೋ ಅವರಿಗೆ ನಿತ್ಯ ಜೀವ, ಪರಲೋಕ ಉಂಟೆಂದು ನಿಮಗೆ ನಾನು ಹೇಳಿಕೊಡ್ತಾ ಇದ್ದೇನೆ, ನೀವು ನಂಬಿರಿ. ದೇವರು ನಮ್ಗೆ ಹೇಳ್ತಾರೆ, ನಿಮಗೆ ಹೇಳಿಕೊಡ್ತಾ ಇದ್ದೇನೆ, ಕಲಿಸಿಕೊಡ್ತಾ ಇದ್ದೇನೆ, ಹಾಗೂ ನೀವು ಅದ್ರ ಪ್ರಕಾರನೇ ಜೀವಿಸಿಕೊಂಡು ಬನ್ನಿರಿ. ಹಾಲೆಲೂಯ. ಇಲ್ಲಿ ಸುಳ್ಳು ಹೇಳೋರು, ಮೋಸ ಮಾಡೋರು, ಬಾಕಿ ಎಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟ ಕೆಲಸಗಳಲ್ಲಿ ತೊಡಗಿದ್ರೆ ಹೇಗೆ ಪರಲೋಕ ಹೋಗ್ಲಿಕ್ಕಾಗ್ತದೆ? ಆಗಲ್ಲ. ಅದಕ್ಕೆ ದೇವರ ವಾಕ್ಯವನ್ನು ನಾವು ದುಡಿಬೇಕು, ಕೆಲಸ ಕಾರ್ಯಗಳನ್ನ ಮಾಡಬೇಕು. ಹೇಗೆ? ನ್ಯಾಯವಾದ ಸಂಪಾದನೆ. ಹಾಲೆಲೂಯ. ಸಣ್ಣದು ದೊಡ್ಡದು ಅನ್ನೋದು ದೇವರ ಹತ್ರ ಇಲ್ಲ. ಕಳ್ಳನೇ. 100 ರೂಪಾಯಿ ಕದ್ದರೂ ಕಳ್ಳನೇ, 1 ರೂಪಾಯಿ ಕದ್ರೂ ಕಳ್ಳನೇ, 1 ಲಕ್ಷ ಕದ್ರೂ ಕಳ್ಳನೇ. ಚಿಕ್ಕ ಕಳ್ಳ ದೊಡ್ಡ ಕಳ್ಳ ಇಲ್ಲ. ಅದಕ್ಕೆ ನಾವು ಇದ್ರೆಲ್ಲ ದಾಟಿಕೊಂಡು ಸುಳ್ಳು ಹೇಳದಂಗೆ ಸ್ವಲ್ಪ ದಿವಸ ನಮಗೆ ಕಷ್ಟ ಆಗ್ತದೆ. ಹಾಲೆಲೂಯ. ನಾವು ಲೋಕದಲ್ಲಿದ್ದಾಗ ಸತ್ಯವನ್ನು ಕಡಿಮೆ ಹೇಳ್ತಾ ಇದ್ವಿ, ಸುಳ್ಳನ್ನ ಜಾಸ್ತಿ ಹೇಳ್ತಾ ಇದ್ವಿ, ತುಂಬಾ ಸುಳ್ಳುಗಳನ್ನ ಹೇಳ್ತಾ ಬರ್ತಾ ಇದ್ವಿ. ಹಾಲೆಲೂಯ. ಈಗ ದೇವರಲ್ಲಿ ಬಂದ ಮೇಲೆ ಇದನ್ನ ದೇವರು ನಮ್ಮನ್ನ ಏನ್ ಕೇಳಿದ್ದಾರೆ? ನಿಮ್ಮ ಗುಣಲಕ್ಷಣಗಳನ್ನೆಲ್ಲ ನೀವು ಬದಲು ಮಾಡಿಕೊಳ್ಳಿರಿ. ನನ್ನನ್ನ ಕಂಡುಕೊಳ್ಳುವುದಕ್ಕಿಂತ ಮುಂಚೆ ಲೋಕದಲ್ಲಿದ್ರಿ, ಲೋಕದ ಮಾತುಗಳನ್ನ ಆಡ್ತಾ ಇದ್ರಿ. ಹಾಲೆಲೂಯ.
ಈಗ ನನ್ನನ್ನು ಕಂಡುಕೊಂಡ ಮೇಲೆ ನೀವೆಲ್ಲ ಶುದ್ಧರಾಗಿದ್ದೀರಿ, ಶುದ್ಧರಾಗ್ತಾ ಇದ್ದೀರಿ. ಹಾಲೆಲೂಯ. ಈಗ ನಾನು ಕೆಟ್ಟದ್ದು ಕೆಟ್ಟ ಸವಾಸ ಮಾಡಬೇಡ ಅಂದ್ರೆ ಬೇಡ. ದೇವರ ಮಕ್ಕಳ ಹತ್ರನೇ ಸ್ನೇಹ ಮಾಡ್ರಿ. ಕೆಟ್ಟ ಸವಾಸ ಅಂದ್ರೆ ಅನ್ಯರ ಜೊತೆಗೆ ಇಜ್ಜೋಡ್ರಾಗಬೇಡ ಅಂತ. ಹಾಲೆಲೂಯ. ಅವರು ಕೆಟ್ಟ ಕೆಟ್ಟ ಭಾಷೆಗಳನ್ನು ಮಾತನಾಡ್ತಾರೆ, ಕೆಟ್ಟ ಕೆಟ್ಟ ಅಭ್ಯಾಸಗಳಲ್ಲಿರ್ತಾರೆ. ಆದರೆ ದೇವರ ಮಕ್ಕಳಿಗೆ ಹೇಗೆ ಸರಿ ಹೊಂದುತ್ತೆ? ದೇವರ ಮಕ್ಕಳಿಗೆ ಎಂದೂ ಸರಿ ಆಗುವುದಿಲ್ಲ. ಹಾಗಾಗಿ ನಾವು ಈ ಸತ್ಯ ಸಂದೇಶನ ಸಾರ್ತಾರಲ್ಲ, ಕೇಳುತ್ತಾರಲ್ಲ, ಧ್ಯಾನಿಸ್ತಾರಲ್ಲ, ಅಂಥವರ ಸವಾಸವನ್ನು ಮಾಡಿ. ದೇವರ ಮಕ್ಕಳೊಂದಿಗೆ ಸವಾಸ ಮಾಡಿದರೆ, ಫ್ರೆಂಡ್ಶಿಪ್ ಮಾಡಿದರೆ ಏನಾಗ್ತದೆ? ನಾವು ಮಾತೆತ್ತಿದ್ರೆ ದೇವರ ಮಾತುಗಳನ್ನೇ ಆಡ್ತೇವೆ. ಹಲ್ಲೆಲೂಯ. ಲೋಕದವರ ಹತ್ರ ಇದ್ದಾಗ ನಾವೇನು ದೇವರ ಮಾತಾಡಲಿಕ್ಕೆ ಆಗ್ತದ? ಎಂದೂ ಆಗುವುದಿಲ್ಲ. ಲೋಕದ ಮಾತುಗಳನ್ನೇ ಆಡಬೇಕಾಗಿ ಬರ್ತದೆ. ಹಲ್ಲೆಲೂಯ. ಇಲ್ಲಿ ವಾಕ್ಯವನ್ನ ಕಡಿಮೆ ಕೇಳಿಬಿಟ್ಟು ಲೋಕದ ಮಾತುಗಳನ್ನ ಜಾಸ್ತಿ ತಿಳಿದುಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಲಾಭನೇ ಇಲ್ಲ. ಅಲ್ಲಿ ಏನಾದ್ರೂ ಒಂದು ಪ್ರಾಪರ್ಟಿ ಅಂದ್ರೆ ಒಂದು ಬಿಸಿನೆಸ್ ಮಾಡಬೇಕಾದ್ರೆ ಲಾಭ ಇಲ್ಲದೆ ಯಾರು ಮಾಡ್ತಾರ? ನಷ್ಟ ಮಾಡಿಕೊಂಡು ತನ್ನ ಮನೆಯಿಂದ ತೆಗೆದುಕೊಂಡು ಬಂದು ಹಾಕಿ ಯಾರು ಬಿಸ್ನೆಸ್ ಮಾಡ್ಲಿಕ್ಕೆ ಆಗ್ತದ? ಅದೇ ರೀತಿಯಾಗಿ ನಾವು ಇದೆಲ್ಲ ಧ್ಯಾನ ಮಾಡಿ ಹೋಗೋದಾದ್ರೆ ನಮಗೆ ಒಂದು ಲಾಭ ಇದೆ. ಏನು ಲಾಭ? ಪರಲೋಕವ ದೇವರು ಕೊಡ್ತಾ ಇದ್ದಾರೆ ಉಚಿತವಾಗಿ. ಆ ಲಾಭವನ್ನ ಪಡೆದುಕೊಳ್ಳ್ರಿ. ಧ್ಯಾನಿಸಿ, ನನ್ನ ವಾಕ್ಯವನ್ನು ಧ್ಯಾನಿಸಿ ಅದರ ಪ್ರಕಾರ ಜೀವಿಸಿ ಬರ್ರಿ ಅಂತ ಯೇಸುಸ್ವಾಮಿ ಕರೀತಾರೆ. ಹಲ್ಲೆಲೂಯ. ಇದನ್ನ ನಾವು ಮಾಡಿಕೊಂಡು ಇವತ್ತು ಹೋಗ್ಬೇಕಾಗಿದೆ. ಅದಕ್ಕೆ ದೇವರಿಗೆ ನಾವೆಷ್ಟು ಥ್ಯಾಂಕ್ಸ್ ಹೇಳಿದ್ರು, ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆನೆ. ಹಲ್ಲೆಲೂಯ. ಹಾಗಾಗಿ ಹಲ್ಲೆಲೂಯ. ಇಲ್ಲಿ 14ನೇ ವಚನ ಹೇಳ್ತದೆ, ಮತ್ತು ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ, ಹಲ್ಲೆಲೂಯ, ದೇವರ ಚಿತ್ತ ಏನಿದೆ ಅದನ್ನ ತಿಳಿದುಕೊಂಡು ಅದರ ಅನುಸಾರವಾಗಿ ನಾವು ಏನಾದರೂ ಬೇಡಿಕೊಂಡರೆ, ನಾವು ದೇವರ ವಾಕ್ಯದಲ್ಲಿ ಬೆಳೆದು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುವಾಗ ಏನಾದರೂ ಕೇಳಿದ್ರೆ ದೇವರು ಕೊಡದೇ ಇರ್ತಾರ? ಹಲ್ಲೆಲೂಯ. ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ದೇವರು ಎಂದಿಗೂ ಪಕ್ಷಪಾತಿ ಮಾಡುವವರಲ್ಲ. ಹಲ್ಲೆಲೂಯ. ಅವರು ಕರುಣೆ ಉಳ್ಳ ದೇವರು. ಪ್ರೀತಿ, ಸಮಾಧಾನ, ದೀರ್ಘ ಶಾಂತಿ, ನೆಮ್ಮದಿ ಅವರಿಂದನೇ ಬಂದದ್ದು, ನಮ್ಮಿಂದ ಅಲ್ಲ. ಹಲ್ಲೆಲೂಯ. ನಾವು ಯಾವುದೂ ಕಲ್ತಿಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ. ನಮ್ಮ ಬಾಯಿ ಮಾತನಾಡಲಿಕ್ಕೆ, ನಮ್ಮ ತುಟಿಗಳನ್ನ ಆಡಲಿಕ್ಕೆ ಅವರೇ ನಮಗೆ ಸಹಾಯ ಮಾಡಿದ್ದಾರೆ. ಹೇಗಂತೀರಾ? ಸ್ವಂತ ಕೈಯಿಂದ ನಮ್ಮನ್ನ ರೂಪಿಸಿದ್ರಲ್ಲ, ಅದನ್ನ ಕುರಿತು ನಾನು ಹೇಳ್ತಾ ಇದ್ದೇನೆ. ನಾವು ಬರೀ ನಮ್ಮಲ್ಲಿ ಮಣ್ಣಿನಿಂದ ಮಾಡಿ ಹಾಗೆ ಬಿಟ್ಬಿಟ್ಟಿದ್ರೆ ನಮಗೆ ಜೀವ ಇರ್ತಿತ್ತಾ? ಇಲ್ಲ. ಆ ಜೀವ ಬರಕ್ಕೆ ಕಾರಣ ದೇವರ ಶ್ವಾಸವನ್ನು ನಮ್ಮ ಒಳಗೆ ಊದಿದ್ದಾರೆ. ಹಲ್ಲೆಲೂಯ. ಅದಕ್ಕೆ ನಾವು ಯಾವಾಗಲೂ ದೇವರನ್ನ ಸ್ತುತಿ ಮಾಡಬೇಕು. ಒಬ್ಬ ಯಜಮಾನ, ನಮಗೆ ಮೇಲೆ ಯಜಮಾನ ಇದ್ರೆ ನಾವು ಯಜಮಾನನಿಗೆ ಹೊಗಳಬೇಕಾ, ಬೇರೆ ಒಬ್ಬರಿಗೆ ಹೊಗಳಬೇಕಾ? ನಾವೇ ಯೋಚನೆ ಮಾಡೋಣ. ನಮಗೆ ಅಷ್ಟು ಕನಿಕರ ತೋರಿಸಿ, ಅಷ್ಟು ಪ್ರೀತಿಯನ್ನು ತೋರಿಸಿ, ಒಂದು ಕೆಲಸವನ್ನ ಕೊಟ್ಟು, ನಮಗೆ ಉಳಿಲಿಕ್ಕೆ ಮನೆ ಕೊಟ್ಟು, ಓಡಾಡಲಿಕ್ಕೆ ವೆಹಿಕಲ್ ಕೊಟ್ಟು, ನಮಗೆ ಆರೋಗ್ಯ ಕೊಟ್ಟು, ಇವೆಲ್ಲ ಸಹಾಯ ಮಾಡಿದ ಒಬ್ಬರು ಯಜಮಾನರಿಗೆ ನಾವು ಕೃತಜ್ಞತೆ ಹೇಳಬೇಕೋ ಬೇಡವೋ? ಹಲ್ಲೆಲೂಯ. ಅದೇ ರೀತಿಯಾಗಿ ನಮ್ಮ ದೇಹವನ್ನ ಉಂಟು ಮಾಡಿ ದೇವರು ಅದರೊಳಗೆ ಜೀವಶ್ವಾಸವನ್ನ ಊದಿ ಕಳಿಸಿಬಿಟ್ಟು ನಮ್ಮನ್ನ ಒಬ್ಬ ಮನುಷ್ಯನಾಗಿ ಮಾಡಿದ್ದಾರೆ. ಅದಕ್ಕೆ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕಾಗಿದೆ. ಹಲ್ಲೆಲೂಯ. ಆಗ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ಧೈರ್ಯ ಆತನ ವಿಷಯವಾಗಿ ನಮಗುಂಟು. ನಮ್ಮ ವಿಜ್ಞಾಪನೆ, ನಮ್ಮ ಪ್ರಾರ್ಥನೆ, ನಮ್ಮ ಕುಂದು, ನಮ್ಮ ಕೊರತೆಗಳನ್ನೆಲ್ಲ ನಾವು ಪ್ರಾರ್ಥನೆ ಮುಖಾಂತರ ದೇವರಿಗೆ ಸಲ್ಲಿಸಿದ್ರೆ ದೇವರು ಉತ್ತರ ಕೊಡ್ತಾರೆ ಅಂತ ಧೈರ್ಯ ನಮಗುಂಟಲ್ಲ.
ಹಾಲೆಲೂಯ. ನಂಬುವವರು ದೇವರಿಗೆ ಸ್ತೋತ್ರ ಮಾಡ್ರಿ. ಹಾಲೆಲೂಯ. ಆ ಧೈರ್ಯ ನಮಗಿರೋದಕ್ಕೋಸ್ಕರನೇ ನಾವು ಎಲ್ಲ ಕಡೆ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದೇವೆ. ಅನೇಕ ವಿಷಯಗಳಲ್ಲಿ ರೋಗದಲ್ಲಿ ಇರುವಂಥವರಿಗೆ ಅವರಿಗೆಲ್ಲ ನಾವು ಪ್ರಾರ್ಥನೆ ಮಾಡ್ತೇವೆ. ಯಾಕೆ? ದೇವರ ಒಂದು ಅಧಿಕಾರದ ಮೇರೆಗೆ ನಮಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಶಿಷ್ಯಂದ್ರಿಗೆ ಅಧಿಕಾರ ಕೊಟ್ಟಿಲ್ವಾ ದೇವರು? ಮಾರ್ಕನ್ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಲೋಕದ ಕಟ್ಟ ಕಡೆಗೂ ಹೋಗ್ರಿ, ಸುವಾರ್ತೆ ಸಾರ್ರಿ, ರೋಗಗಳನ್ನ ಬಿಡಿಸಿರಿ, ದೆವ್ವಗಳನ್ನ ಬಿಡಿಸಿರಿ. ಹಾಲೆಲೂಯ. ಸುವಾರ್ತೆ ನಂಬುವವರಿಗೆ ದೀಕ್ಷಾಸ್ಥಾನ ಮಾಡಿಸಿರಿ. ಮತ್ತೆ ಯಾರು ಹೇಳ್ತಾರೆ ಇದೆಲ್ಲ? ಯೇಸು ಸ್ವಾಮಿನೇ ಹೇಳಿರೋದು. ಆ ಕೊಟ್ಟ ಆಜ್ಞೆಯ ಮೇರೆಗೆನೆ ಎಷ್ಟೋ ಕಡೆ ಬಿಡುಗಡೆ ಆಗಿದೆ. ಕೆಲವ್ರಿಗೆ ಬಿಡುಗಡೆ ಆಗಿಲ್ಲ. ಕೆಲವೊಬ್ರು ಅರ್ಧಂಬರ್ಧ ನಂಬಿದ್ದವರು, ಕೆಲವರು ಪೂರ್ತಿ ನಂಬಿದರೂ ಬಿಡುಗಡೆ ಆಗಿಲ್ಲ. ಕೆಲವ್ರಿಗಂತೂ ನಂಬಿಕೆ ಇಲ್ಲೋದಕ್ಕೆ ಬಿಡುಗಡೆನೇ ಇಲ್ಲ ಅವ್ರಿಗೆ. ಹಾಲೆಲೂಯ. ಯಾಕೆ? ನಮ್ಮ ಕೆಲವೊಂದು ವಿಷಯಗಳಲ್ಲಿ ನಮ್ಮ ಪಾಪವೇ ನಮಗೆ ಅಡ್ಡಿಯಾಗಿದೆ. ಹಾಲೆಲೂಯ. ನಮ್ಮ ಪಾಪಗಳನ್ನು ನೀಗಿಸಿ, ನಮ್ಮ ಮಾತುಗಳಿಗಾಗಿರ್ಬೋದು, ಕ್ರಿಯೆಗಳಲ್ಲಿ ಯಾವ್ದಾರು ಒಂದು ರೀತಿಯ ಸಣ್ಣ ತಪ್ಪುಗಳನ್ನು ಮಾಡಿದ್ರೆ ನಮಗೆ ಉತ್ತರ ಬರೋದು ಕಷ್ಟ, ತಡ ಆಗ್ಬೋದು. ಅದಕ್ಕಾಗಿ ಪಾಪವನ್ನ ಅರಿಕೆ ಮಾಡಿ ಬಿಟ್ಟು ಬಿಡುವವನು ನಿಜವಾಗಲೂ ಭಕ್ತನಾಗಿದ್ದಾನೆ. ಹಾಲೆಲೂಯ. ಅದಕ್ಕೆ ದೇವರು, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವೆಲ್ಲ ಪರಿಶುದ್ಧರಾಗಿರಿ. ಪರಿಶುದ್ಧತೆ ಇಲ್ಲದೆ ಪರಲೋಕ ಯಾರೂ ಕಾಣಲಿಕ್ಕೆ ಆಗುವುದಿಲ್ಲ ಅಂತಾರೆ ಸ್ವಾಮಿ. ಅದಕ್ಕೆ ಈ ಭೂಮಿ ಮೇಲೆ ನಮ್ಮನ್ನ ವಾಕ್ಯದ ಮುಖಾಂತರ ಶುದ್ಧಿ ಮಾಡ್ತಾ ಇದ್ದಾರೆ. ಹಾಲೆಲೂಯ. ಹಾಗಾಗಿ ಈ ಕೊಟ್ಟಂತ ಸಂದೇಶವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿಬಿಟ್ಟು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿ, ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಈ ವಾಕ್ಯದೊಂದಿಗೆ ನೀವು ಮಾತನಾಡಿದ್ರಿ ತಂದೆಯಾದ ದೇವರೇ. ಇದ್ರ ಪ್ರಕಾರ ಸ್ವಾಮಿ ಜೀವಿಸಲಿಕ್ಕೆ ಕೃಪೆ ಕೊಡು, ಸಹಾಯ ಮಾಡು ದೇವರೇ. ಯೇಸು ಸ್ವಾಮಿ ನಾಮದಲ್ಲಿ ಕರ್ತನೆ, ಈ ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಕುಟುಂಬಗಳಿಗೆ ಸ್ವಾಮಿ ಭದ್ರಕೋಟೆ ಮುಚ್ಚಿ ಮರೆ ಮಾಡು. ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಎಲ್ಲರನ್ನು ಆಶೀರ್ವದಿಸು, ಬಲಪಡಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರು ಬೇಡುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ಆಮೇನ್. ಪ್ರೈಸ್ ಗಾಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.